ಅಂತ ಏನು ನಾವು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ 5 ವರ್ಷದಿಂದ ನಮ್ಮ ಪ್ರಣಾಳಿಕೆಯಲ್ಲಿ ನಾವೊಂದು ಮಾತನ್ನ ಕೊಟ್ಟಿದ್ರು. ನಮ್ಮ ಅಧ್ಯಕ್ಷರು ಪ್ರಣಾಳಿಕೆಯಲ್ಲಿ ಹೊರಡಿಸಿದ್ರು, ನಾವೊಂದು ಶಿರಾ ತಾಲೂಕಿನಲ್ಲಿ ಒಂದು ಸೌಹಾರ್ದ ಸಹಕಾರ ಸಂಘವನ್ನು ಶುರು ಮಾಡ್ತೀವಿ ಅಂತ. ಅದೇ ರೀತಿ ಎಲ್ಲ ನಮ್ಮ ತಾಲೂಕಿನ ಜನತೆ 1,500 ಜನ ನಮಗೆ 18 ಜನ ಸೀಟನ್ನು ಗೆಲ್ಲಿಸ್ಕೊಡೋ ಮುಖಾಂತರ ಇವರು ಹೇಳಿಕೊಟ್ಟಂತ ಎಲ್ಲ ಭರವಸೆನ ಈಡೇರಿಸ್ತಾರೆ ಅಂತ ನಂಬಿಕೆ ಕೊಟ್ಟು ಅವತ್ತು ನಮ್ಮನ್ನ ಗೆಲ್ಸಿದ್ರು. ಅದೇ ರೀತಿ ಇವತ್ತು ಇನ್ನೂ 5 ವರ್ಷ ಟರ್ಮ್ ಮುಗಿಯೋದ್ರೊಳಗಡೆನೆ ನಮ್ಮ ಅಧ್ಯಕ್ಷರು ನೇತೃತ್ವದಲ್ಲಿ ಈ ಒಂದು ಸೌಹಾರ್ದ ಸಹಕಾರ ಸಂಘವನ್ನ ಹಗಲಿರುಳು ಶ್ರಮಪಟ್ಟು ನಮ್ಮೆಲ್ಲಾ ಶಿಕ್ಷಕರ ಒಂದು ಸಹಕಾರದಿಂದ ಇವತ್ತು 670ಕ್ಕೂ ಹೆಚ್ಚು ಜನ ಶೇರನ್ನು ಕೊಟ್ಟಿದ್ದಾರೆ. ಇವತ್ತೊಂದು ಏನು ಒಂದು ಹಳೆ ಒಂದು ಸೌಹಾರ್ದ ಕಟ್ಟಡ ಇತ್ತು, ಅದನ್ನೆಲ್ಲ ರಿನೋವೇಷನ್ ಮಾಡಿ ಅದಕ್ಕೆ ಎಲ್ಲ ಸಹಕಾರ ಮುನ್ನಿಂತು ಹಗಲು ರಾತ್ರಿ ಕೆಲಸ ಮಾಡಿ ಇಲ್ಲಿ ಒಂದು ಸೌಹಾರ್ದ ಸಂಘವನ್ನು ನಾವು ಪುನರುಜ್ಜೀವನಗೊಳಿಸಿ ಒಂದು ಉತ್ತಮವಾದ ಕಟ್ಟಡವನ್ನ ರೆಡಿ ಮಾಡಿಸಿದೀವಿ. ಶಾರ್ಟ್ಲಿ ಈಗ ಏಪ್ರಿಲ್ 1ನೇ ತಾರೀಕಿಂದ ಏನು ನಮ್ಮ ಸೌಹಾರ್ದ ಸಹಕಾರ ಸಂಘ ಕಾರ್ಯಾರಂಭಗೊಳ್ಳುತ್ತೆ. ಅವತ್ತು ಸಹಿತ ಎಲ್ಲ ಬಂದು ಈ ಒಂದು ಇದನ್ನ ನಮ್ಮ ಶೇರು ಕಲೆಕ್ಟ್ ಆಗಿರೋಂಥ ಎಲ್ಲ ಶೇರ್ದಾರರು ಮತ್ತೆ ಎಲ್ಲ ಶಿಕ್ಷಕರು ಬಂದು ಈ ಒಂದು ವ್ಯವಹಾರವನ್ನ ಶುರು ಮಾಡಿ ಏಪ್ರಿಲ್ 1ನೇ ತಾರೀಕಿಂದ ನಮ್ದು ಕಾರ್ಯಾರಂಭ ಮಾಡುತ್ತೆ ಅಂತ ಹೇಳ್ತಾ, ಈಗ ಎಲ್ಲ ಏನು ಈ ಒಂದು ಸಹಕಾರ ಸಂಘಕ್ಕೆ ಶೇರನ್ನು ಹಾಕಿ ಕೊಟ್ಟಂತ ಎಲ್ಲ ಶಿಕ್ಷಕ ಬಂಧುಗಳಿಗೆ ಮೊದಲನೇದ ನಾನು ಕೈ ಮುಗಿಸಿ ಪ್ರಣಾಮಗಳಂದ್ರೆ, ನಮ್ಮ ಶಿಕ್ಷಕರಿಂದನೇ ಶುರುವಾಗ್ತಿರೋ ಒಂದು ಸಹಕಾರ ಸಂಘ. ಅವ್ರು ಬೆಳೆಸಿದ್ರೆ ಅವ್ರು ಉಳಿಸಿದ್ರೆ ಅದು ಉಳಿಯುತ್ತೆ, ಇಲ್ಲ ಅಂದ್ರೆ ಉಳಿಯಲ್ಲ. ಹಂಗಾಗಿ ಇವತ್ತು RD ಇರ್ಲಿ, FD ಡೆಪಾಸಿಟ್ಸ್ ಇರ್ಲಿ ಅಥವಾ ಲೋನ್ಗಳು ತಗೊಳ್ಳೋ ಮುಖಾಂತರ ಅಲ್ಲಿ ಇಲ್ಲಿ ಬೇರೆ ಕಡೆ ತಗೊಂಡ ಬದ್ದು ನಮ್ಮ ಸಹಕಾರ ಸಂಘದಲ್ಲಿ ಒಂದು ಲೋನ್ ವ್ಯವಸ್ಥೆನ ಬಳಸ್ಕೊಂಡು ಅವರು ಬೆಳೀಲಿ, ನಮ್ಮ ಸಹಕಾರ ಸಂಘನು ಬೆಳೀಲಿ ಅಂತ ಹೇಳ್ತಾ, ಈ ಒಂದು ಬೇರೆ ತಾಲೂಕುಗಳೆಲ್ಲ ತುಂಬಾ ಚೆನ್ನಾಗಿ ಬೆಳೆದಿವೆ ಸರ್, ನಮ್ಮ ತಾಲೂಕಲ್ಲಿ ಇಲ್ಲ ಅಂತ ತುಂಬಾ ಜನ ಶಿಕ್ಷಕರು ಅಳಲನ್ನ ಹೇಳ್ತಾ ಇದ್ರು. ಇಷ್ಟು ದೊಡ್ಡ ತಾಲೂಕಾದ್ರೂ ನಮ್ಮ ತಾಲೂಕಲ್ಲಿ ಒಂದು ಸಹಕಾರ ಸಂಘ ಇಲ್ಲ, ಅಕ್ಕಪಕ್ಕ ಚಿಕ್ಕ ಚಿಕ್ಕ ತಾಲೂಕಲ್ಲ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾವೆ ಅಂತ. ಆ ಒಂದು ಕೊರಗು ನಮಗೂ ಎಲ್ಲೋ ಇತ್ತು, ಮೊದಲು ಇತ್ತಾದ್ರೂ ಅದು ಕಾರಣಾಂತರಗಳಿಂದ ನಿಂತೋಗಿತ್ತು. ಈಗ ಮತ್ತೆ ಅದನ್ನ ಶುರು ಮಾಡ್ಬೇಕಂದ್ರೆ ಕಾನೂನಿನ ತೊಡಕಿತ್ತು, ಕಾರ್ಯ ಪ್ರಾಬ್ಲಮ್ ಏನು ನಮ್ಗೆ ಇತ್ತಲ್ಲ, ಅದು ಮಾಡಕ್ ಆಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ನಮ್ಮ ಶಿಕ್ಷಕರ ಸಂಘದ ಎಲ್ಲಾ ಪ್ರತಿನಿಧಿಗಳು ಕೂತ್ಕೊಂಡು ಹಳೇದನ್ನ ಶುರು ಮಾಡೋದಕ್ಕೆ ಬಹಳ ಕಾರ್ಯ ಒತ್ತಡಗಳಿದ್ದಾವೆ, ಅದಾಗಲ್ಲ, ಹೊಸದೇ ಶುರು ಮಾಡೋಣ ಅಂತ ಅಧ್ಯಕ್ಷರ ಹತ್ರ ಎಲ್ಲ ಡಿಸ್ಕಸ್ ಮಾಡಿದಾಗ ಅವರು ಒಂದು ನೇತೃತ್ವವನ್ನು ತಗೊಂಡು ಮಾಡ್ರಿ ಅಂತ ಎಲ್ಲಾರ್ಗು ನಮ್ಗೆ ಹೇಳಿದಾಗ ಎಲ್ಲರೂ ಕೈ ಜೋಡಿಸಿ ಅದು ಎಷ್ಟು ಶ್ರಮ ಹಾಕಿದೀವಿ ಅಂದ್ರೆ ಅದು ಹೇಳಕ್ಕಾಗಲ್ಲ. ಇವತ್ತಿಗೆ ಬಂದು 3,000 ರೂಪಾಯಿ ಪಡೆದು ಈ ರೀತಿ ನಿಂತೈತೆ, ನಾವೆಲ್ಲ ಇಲ್ಲಿ ಕುಂತಿದೀವಿ, ಸಂತೋಷ ಆಗುತ್ತೆ. ಆದ್ರೆ ಅದ್ರ ಹಿಂದೆ ತುಂಬಾ ಜನ ನಮ್ಗೆ ಕೈ ಜೋಡಿಸಿ ಸಹಕಾರ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಕೈ ಜೋಡಿಸಿ ನಮಸ್ಕಾರಗಳು. ಈ ಹಿಂದೆ ನಾವು ಈಗ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಳೆದ 4 ವರ್ಷದಿಂದಲೂ ಈ ಒಂದು ಚಾಲ್ತಿಯಲ್ಲಿದೆ. ನಾವು ಚುನಾವಣೆಯಲ್ಲಿ ಒಂದು ಹಲವಾರು ಪ್ರಣಾಳಿಕೆಯನ್ನು ಕೊಟ್ಟಿದ್ವಿ. ಆ ಪ್ರಣಾಳಿಕೆಗಳನ್ನ ಎಲ್ಲವನ್ನೂ ಸಹ ಹಂತ ಹಂತವಾಗಿ ನಾವೇನ್ ಮಾಡಿದ್ವಿ, ಆ ಒಂದು ಪ್ರಣಾಳಿಕೆಗಳನ್ನು ಕಾರ್ಯರೂಪದಲ್ಲಿ ತಂದಿದ್ವಿ. ಅತಿ ಮುಖ್ಯವಾಗಿ ನಾವು ಹೇಳಿದ್ದು 2 ಕಾರ್ಯಕ್ರಮಗಳನ್ನ ಹೇಳಿದ್ವಿ. ಮೊದಲನೇದು ಶಿಕ್ಷಕರ ಸೌಹಾರ್ದ ಸಹಕಾರಿ ಬ್ಯಾಂಕು, ಮತ್ತೊಂದು ಗುರುಭವನ. ಈಗಾಗಲೇ ನಮ್ಮ ಅಧ್ಯಕ್ಷರು ಅದಕ್ಕೆ ಸತತವಾಗಿ ಅಂದ್ರೆ ನಾವು 4 ವರ್ಷ ಆಗಿದೆ, 4 ವರ್ಷದಿಂದಲೂ ಅವರು ಸತತವಾಗಿ ಪ್ರಯತ್ನ ಪಡ್ತಿದ್ದಾರೆ. ನಾವು ಮಾಡ್ಲೇಬೇಕು, ಏನಾದ್ರೂ ಒಂದು ಕೆಲಸ ಮಾಡ್ಲೇಬೇಕು, ಇದು ತರಲೇಬೇಕು, ನಮ್ಮ ಟೀಚರ್ಸ್ನ ಏನಾದ್ರೂ ಅವರ ಅಮೌಂಟ್ ಅನ್ನ ಒಂದು ಕಡೆ ನಾವು ಸಂಗ್ರಹ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಧ್ಯಕ್ಷರು ಸತತವಾಗಿ ಏನ್ ಮಾಡ್ತಿದ್ರು. ಇದಕ್ಕೆ ಎಷ್ಟು ಸಲ ಬೆಂಗಳೂರಿಗೆ ಹೋಗಿದಾರೋ ಗೊತ್ತಿಲ್ಲ, ಎಷ್ಟು ಸಲ ಓಡಾಟ ಮಾಡಿದಾರೆ ಅಂದ್ರೆ ತುಂಬಾ ಓಡಾಟ ಮಾಡಿ ಇವತ್ತು ಈ ಒಂದು ನೆರಳಲ್ಲಿ ಕೂತಿದೀವಿ ಅಂತಂದ್ರೆ ಇದಕ್ಕೆ ಕಾರಣ ನಮ್ಮ ಅಧ್ಯಕ್ಷರಂತ ನಾವು ಹೇಳ್ಬಹುದು. ಜೊತೆಗೆ ಈ ಇಷ್ಟು ಅಂದ್ರೆ 15 ದಿನದಲ್ಲೇ ಇವರು 6,600 ಚಿಲ್ಲರೆಗಳನ್ನ ಏನ್ ಮಾಡಿದ್ದಾರೆ, ಒಂದು ಶೇರ್ಗಳನ್ನ ಇವರು ಕಲೆಕ್ಟ್ ಮಾಡಿದ್ದಾರೆ. ಅದು ಫೋನ್ ನಲ್ಲಿ ಇನ್ನು ಎಲ್ಲೂ ಶಾಲೆ ಹತ್ರ ಹೋಗೇ ಇಲ್ಲ. ಇನ್ನು ನಮ್ಮ ಟೀಚರ್ಸ್ ಇದ್ದಾರೆ, 1000 ಟೀಚರ್ಸ್ ಇದ್ದಾರೆ. ಆದ್ರೂ ಸಹ ಆಮೇಲೆ ಹೋಗೋಣ, ಈಗ ಒಂದು ಫಸ್ಟ್ ನಾವು ಪ್ರಾರಂಭ ಮಾಡ್ಲೇಬೇಕು, ಮಾರ್ಚ್ ತಿಂಗಳಲ್ಲಿ ನಾವು ಮಾಡ್ಲೇಬೇಕು ಅಂತಂದು ಹೇಳಿ ಈಗ 600 ಚಿಲ್ಲರೆ ಶೇರುಗಳನ್ನ ಕಲೆಕ್ಟ್ ಮಾಡಿದರೆ. ಮುಂದೆ ಖಂಡಿತವಾಗಿ ಇನ್ನೊಂದು ತಿಂಗಳಲ್ಲಿ ಆಲ್ಮೋಸ್ಟ್ ನಮ್ಮ ಶಿರಾ ತಾಲೂಕಿನ ಎಲ್ಲಾ ಟೀಚರ್ಸ್ ಹತ್ರನೂ ಹಾಕಿಸ್ತಾರೆ. ಮತ್ತೆ ಪಕ್ಕದ ಒಂದು ತಾಲೂಕಿನಿಂದಲೂ ಸಮೇತ ಏನಾಗ್ತಿದೆ ಅಂದ್ರೆ ಶೇರುಗಳು ಬರ್ತಾ ಇದ್ದಾವೆ. ಅದಕ್ಕೆ ತುಂಬಾ ಖುಷಿ ಆಗುತ್ತೆ. ಇದಕ್ಕೆಲ್ಲ ಸತತವಾದ ಒಂದು ಕಾರಣ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಟೀಚರ್ಸ್ಗಳು ತುಂಬಾ ಬೆಳೆಸ್ತಾ ಇದ್ದಾರೆ. ಯಾಕಂದ್ರೆ ಬೇರೆ ತಾಲೂಕಿನಲ್ಲಿ ಇದೆ, ಆದ್ರೂ ಸಹ ನಮ್ಮ ತಾಲೂಕಿನಲ್ಲಿ ಇಲ್ಲ ಅಂತಂದು ಹೇಳ್ಬಿಟ್ಟು ಇವತ್ತೇನ್ ಮಾಡಿದ್ದಾರೆ, ಈ ಒಂದು ನೆರಳಲ್ಲಿ ಕೂರ್ತಿದೀವಿ. ಇದಕ್ಕೆ ಇನ್ನೂ ಸಹ ಮುಂದೆ ದೇವರು ಇನ್ನೂ ಚೆನ್ನಾಗಿ ಬೆಳ್ಕೊಂಡು ಹೋಗ್ಲಿ ಅಂತಂದು ನಮ್ಮ ತಾಲೂಕಿನ ಎಲ್ಲಾ ಶಿಕ್ಷಕರ ಪರವಾಗಿ ನಾನು ಒಪ್ಕೊಳ್ತೀನಿ.
ಹಾಗೆ ಒಂದು ಇನ್ನೊಂದು ಮೇಯ್ನ್ ಆಗಿರೋದು ಗುರುಭವನ. ಖಂಡಿತವಾಗಿ ಇನ್ನೊಂದೇನು ಇವ್ರೇನು ಇನ್ನೊಂದು ವರ್ಷ ಇದೆ, ಮುಂದಿನ ಒಂದು ಪ್ರಣಾಳಿಕೆ ಅಂದ್ಕೊಂಡಿದ್ದಾರೆ, ಖಂಡಿತ ಇಲ್ಲ. ಯಾಕಂದ್ರೆ ಒಂದು ಕೆಲಸ ಆದ್ಮೇಲೆ ಇನ್ನೊಂದು ಕೆಲಸವನ್ನು ತಗೋಬೇಕು. ಆದ್ರಿಂದ ಖಂಡಿತವಾಗಿ ಇದಾದ ತಕ್ಷಣ ಮುಂದಿನ ತಿಂಗಳಲ್ಲಿ ಏನಾಗಿದೆ ಆ ಗುರುಭವನನ್ನು ಸಮೇತ ನಾವೇನ್ ಮಾಡ್ತೀವಿ ಪ್ರಾರಂಭ ಮಾಡ್ತಾ ಇದೀವಿ. ಅದು ಸಮೇತ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ನಮ್ಮ ಎಲ್ಲ ಶಿಕ್ಷಕರ ಒಂದು ಸಮ್ಮುಖದಲ್ಲಿ ಏನಾಗ್ತಿದೆ ಆ ಗುರುಭವನನ್ನು ಸಹ ಏನ್ ಮಾಡ್ತೀವಿ ನಾವು ಕೈಗೆ ತಗೊಂತೀವಿ. ಜೊತೆಗೆ ನಮ್ಮ ಹತ್ರ ಎಷ್ಟು ಅಮೌಂಟ್ ಇದೆಯೋ ಆ ಅಮೌಂಟಿಗೆ ನಾವೇನ್ ಮಾಡ್ತೀವಿ ಒಂದು ಕೆಳಗಡೆ ತಳಪಾಯನಾದ್ರೂ ನಾವು ಹಾಕ್ಬೇಕಂತ ಅನ್ಕೊಂಡಿದೀವಿ. ಇದಕ್ಕೆಲ್ಲ ನಮ್ಮ ಶಿಕ್ಷಕರ ಒಂದು ಸಹಕಾರ ಇದೆ. ಆ ಸಹಕಾರವನ್ನ ನಾವು ಬಳಸ್ಕೊಂತೀವಿ. ಮುಂದೆನೂ ಸಮೇತ ನಾವೇನ್ ಮಾಡ್ತೀವಿ ನಮ್ಮ ಶಿಕ್ಷಕರ ಪರವಾಗಿ ನಾವು ಹೋರಾಟ ಮಾಡ್ತೀವಿ. ನಿಮ್ಮ ಎಲ್ಲರ ಒಂದು ಸಹಕಾರ ನಮಗೆ ಅಗತ್ಯವಿದೆ. ದಯವಿಟ್ಟು ನೀವು ನಮಗೆ ಕೊಡ್ತೀರಾ ಅಂತ ನಾನು ಪಾಯಿಂಟ್ ಏನಪ್ಪಾ ಅಂದ್ರೆ, ನಮ್ಮ ಟೀಚರ್ಸ್ ರಿಟೈರ್ಡ್ ಆಗ್ತಾರಲ್ಲ, ರಿಟೈರ್ಡ್ ಆಗೋರು ಅವರ ಹಣವನ್ನ ಇಲ್ಲಿ FD ಮಾಡ್ಬಿಟ್ರೆ ನಮ್ಮ ಸಂಘ ಚೆನ್ನಾಗಿ ಬೆಳೀತೈತೆ. ಸುಮ್ಮನೆ ತಗೊಂಡೋಗಿ ಎಲ್ಲೋ ವೇಸ್ಟ್ ಮಾಡೋದ್ಕಿನ್ನ ಇಲ್ಲಿ ಯಾಕಂದ್ರೆ ಇಲ್ಲಿ ಭದ್ರತೆ ಇರುತ್ತೆ, ಯಾವುದೇ ರೀತಿಯ ಅವ್ಯವಹಾರ ಆಗಲ್ಲ, ಹಣಕಾಸಿನ ಬಗ್ಗೆ ನಮಗೆ ಸಖತ್ ಕಾನ್ಫಿಡೆನ್ಸ್ ಇರುತ್ತೆ, ಹಾಗೆ ಬೆಳೆಯುತ್ತೆ. ಹಾಗಾಗಿ ಎಲ್ಲ ಶಿಕ್ಷಕರು, ನಿವೃತ್ತ ಶಿಕ್ಷಕರು ಇರ್ಬೋದು ಅಥವಾ ಹಾಲಿ ಇರ್ತಕ್ಕಂಥವ್ರು ಎಲ್ಲೋ ಯಾವುದೋ ಬ್ಯಾಂಕಲ್ಲಿ ಇಟ್ಟು ಅದನ್ನ ಹಾಳು ಮಾಡ್ಕೊಳೋದಕ್ಕಿಂತ ಇಲ್ಲಿ ಬಂದು ಇಟ್ಟು RD ಮಾಡೋದಾಗ್ಲಿ, ಸೇವಿಂಗ್ಸ್ ಮಾಡಿ ಈ ಒಂದು ನಮ್ಮ ಸಂಸ್ಥೆಯನ್ನ, ಈ ಸೌಹಾರ್ದ ಸಹಕಾರಿ ಬ್ಯಾಂಕನ್ನು ತುಮಕೂರು ಜಿಲ್ಲೆಯಲ್ಲಿ ಅತಿ ದೊಡ್ಡ ತಾಲೂಕು ನಮ್ಮ ಸಿರಾ ತಾಲೂಕು. ಇವತ್ತು ಆ ಸಿರಾ ತಾಲೂಕಿಗೆ ಏನೋ ಒಂದು ಒಳ್ಳೆಯ ಒಂದು ಅವಕಾಶ ಬಂದಿದೆ. ಇದನ್ನ ಇವತ್ತು ಏನು ನಾವು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಈ ಒಂದು ಸೌಹಾರ್ದ ಬ್ಯಾಂಕ್ ಚೆನ್ನಾಗಿ ಬೆಳೀಲಿ. ಅದೇ ರೀತಿ ಎಲ್ಲ ಶಿಕ್ಷಕರು ಇವತ್ತು 1200 ಜನ ಶಿಕ್ಷಕರು ಎಲ್ಲರೂ ಒಂದೊಂದು ಶೇರ್ ಹಾಕಿ, ಅವರು ಸುಮ್ಮನೆ ಒಂದೊಂದು 10,000 ಶೇರ್ ಇದನ್ನ ದುಡ್ಡಿಟ್ರು ಎಷ್ಟೋ ಕೋಟಿಗಟ್ಟಲೆ ದುಡ್ಡಾಗುತ್ತೆ. ಈ ದಿನ ಶಿರಾ ತಾಲೂಕಿನಲ್ಲಿ ಶಿಕ್ಷಣ ಇಲಾಖೆಯ ಪತ್ತಿನ ಸೌಹಾರ್ದ ಸಹಕಾರ ಸಂಘ ಸ್ಥಾಪನೆ ಆಗ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ. ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಂಥ ಒಂದು ಸಹಕಾರ ಸಂಘವನ್ನು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಹನುಮಂತರಾಜರವರ ನೇತೃತ್ವದಲ್ಲಿ ನಾವು ಏನು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ನಾವು ಸೌಹಾರ್ದಯುತ ಸಹಕಾರ ಸಂಘವನ್ನು ಮತ್ತು ಗುರುಭವನವನ್ನು ನಮ್ಮ ಟೀಮನ್ನು ಗೆಲ್ಲಿಸಿಕೊಟ್ರೆ ನಾವು ಖಂಡಿತವಾಗೂ ಮಾಡ್ತೀವಿ ಅಂತ ಹೇಳಿ ಸಿರಾ ತಾಲೂಕಿನ ಶಿಕ್ಷಕರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ವಿ. ಆ ಆಶ್ವಾಸನೆಯನ್ನು ಇವತ್ತು ನಾವು ಈಡೇರಿಸಿದ್ವಿ. ಎಲ್ಲರಿಗೂ ನಮಸ್ಕಾರ. ನಾನು ಈ ಕೆಲಸಕ್ಕೆ ಶಿಕ್ಷಕರ ವೃತ್ತಿಗೆ ಸೇರಿಬಿಟ್ಟು 37 ವರ್ಷ ಸರ್ವಿಸ್ ಆಯಿತು. ಅದು ನಾನು ಕೆಲಸಕ್ಕೆ ಸೇರಿದಾಗ ಹಳೆ ಸಹಕಾರಿ ಇದು ಇತ್ತು, ಸಂಘ ಇತ್ತು. ಆದರೆ ಅದು ಕಾರಣಾಂತರಗಳಿಂದ ಸ್ಥಗಿತಗೊಂಡಿತ್ತು. ಬಹಳ ಇವರು ನಮ್ಮ ಈಗ ಇರುವಂತಹ ಹನುಮಂತರಾಜು ಇರ್ಬೋದು, ಎಲ್ಲರನ್ನೂ ನಾವು ಸಪೋರ್ಟ್ ಮಾಡಿ ಈಗ ಸೌಹಾರ್ದ ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ನಾನು ಕೂಡ ಡೈರೆಕ್ಟರ್ ಆಗಿದ್ದೀನಿ. ಎಲ್ಲ ಶಿಕ್ಷಕರ ಇದರ ಸಹಕಾರದೊಂದಿಗೆ ಮತ್ತೆ ಈ ಸಹಕಾರ ಸಂಘವನ್ನ ಅತ್ಯುನ್ನತ ಮಟ್ಟದಲ್ಲಿ ಬೆಳೆಸಬೇಕು ಅಂತ ಎಲ್ಲರನ್ನು ಕೇಳ್ಕೊಂತ, ಶಿಕ್ಷಕರಲ್ಲಿ ಮನವಿ ಮಾಡ್ಕೊಂತ, ಮತ್ತೆ ಅವ್ರಿಗೆ ಅದೇ ರೀತಿ ನಾವು ಮಲ್ಲೇಶ್ ಅವರಿಗೆ ಸಹಕಾರ ಕೊಟ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಈ 2024-25ನೇ ಸಾಲಿನಲ್ಲಿ ಈ ತಾಲೂಕು ಶಿಕ್ಷಣ ಇಲಾಖೆಯ ಸೌಹಾರ್ದ ಸಹಕಾರ ಸಂಘವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರು ಇದು ಶ್ಲಾಘನೀಯವಾದಂತಹ ಒಂದು ವಿಷಯವಾಗಿದೆ. ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಸಾಕಾರಗೊಳಿಸೋದಕ್ಕೆ ಬಹಳ ಪ್ರಯತ್ನವನ್ನ ಪಟ್ಟಿದ್ದಾರೆ. ಆ ಪ್ರಯತ್ನಕ್ಕೆ ನಮ್ಮ ತಾಲೂಕಿನ ಎಲ್ಲಾ ಶಿಕ್ಷಕರ ಸಹಕಾರ ಬಹಳ ಮುಖ್ಯವಾಗಿತ್ತು. ಎಲ್ಲರೂ ತುಂಬಾ ಸಹಕಾರವನ್ನು ಕೊಟ್ಟು ಈ ಒಂದು ಸಹಕಾರ ಸಂಘ ಪ್ರಾರಂಭ ಆಗೋದಿಕ್ಕೆ ಒಳ್ಳೆಯ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅವರ ಸಹಕಾರ ಹೀಗೆ ಇರ್ಲಿ, ಹೀಗೆ ಉನ್ನತ ಮಟ್ಟಕ್ಕೆ ಹೋಗ್ಲಿ ನಮ್ಮ ಸಹಕಾರ ಸಂಘ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಈ ಸಹಕಾರ ಸಂಘ ನಮ್ಮ ಸಂಘ ವಿನ್ ಆದ್ಮೇಲೆ ಇದು ಒಂದು ಕನಸಿನ ಕೂಸಾಗಿತ್ತು, ನಮ್ಮ ಸಂಘದ ಕನಸಿನ ಕೂಸಾಗಿತ್ತು. ಇದನ್ನ ಎಲ್ಲರೂ ಒಂದು ಹೆಮ್ಮರವಾಗಿ ಬೆಳೆಸ್ಬೇಕು ಅಂತಂದ್ರೆ ಪ್ರತಿಯೊಬ್ಬ ಶಿಕ್ಷಕರ ಸಹಕಾರ ನಿಜವಾಗ್ಲೂ ಅತ್ಯಗತ್ಯವಾಗಿದೆ. 670 ಶೇರು ಅಂತ ಅಂದ್ರೆ ಸುಮ್ನೆ ಅಲ್ಲ. ಈಗ 1300 ರೂಪಾಯಿ ಅಂತಂದ್ರೆ ನಾವ್ ಒಂದು ಹೋಟೆಲ್ಗೆ ಹೋದ್ರೆ ಕಳಿತೀವಿ, ಒಂದು ಬಟ್ಟೆ ತಗೊಂಡ್ರೆ ಕಳಿತೀವಿ. ಅಂತಂದ್ರೆ ಎಲ್ಲ ಒಂದ್ ಕಡೆ ಉಳಿತಾಯ ಆಗುತ್ತೆ. ನಮ್ಮ ಕಷ್ಟದಲ್ಲಿ ಯಾರು ಕೂಡ ಬಂಧುಗಳು ಕೂಡ ನಮ್ಗೆ ಸಹಾಯವನ್ನ ಮಾಡಲ್ಲ ಒಂದ್ ಪಕ್ಷದಲ್ಲಿ. ಅಂತದ್ರಲ್ಲಿ ಒಂದು ಸಂಘದಲ್ಲಿ ಒಂದು ಶೇರ್ ಇದೆ ಅಂತ ಅಂದ್ರೆ ನಾವು ಯಾವ ಬೇಕಾದ್ರೂ ಸಾಲವನ್ನ ತಗೋಬಹುದು. ಯಾರ ಹಂಗನ ಇಲ್ದಂಗೆ ನಾವು ಒಂದು ಸ್ವತಂತ್ರವಾಗಿ ತಗೋಬಹುದಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ.
ಈ ಒಂದು ಸೌಹಾರ್ದ ಬ್ಯಾಂಕ್ ಏನಿದೆ ಇದು ಸ್ಥಾಪನೆ ಆಗೋದಕ್ಕೆ ನಮ್ಮ ಅಧ್ಯಕ್ಷರು ತುಂಬಾ ಹೆಚ್ಚಿನ ಒಂದು ಒಲವನ್ನು ಅದರಲ್ಲಿ ಇಟ್ಕೊಂಡು ಇದನ್ನು ಏನಾದರೂ ಒಂದು ಶಿಕ್ಷಕರಲ್ಲಿ ಒಂದು ಉತ್ತಮವಾದಂಥ ಸಾಧನೆಯನ್ನ ಮಾಡಬೇಕು, ಅವರಿಗೆ ಉತ್ತಮವಾದ ಅನುಕೂಲಗಳನ್ನು ಕೊಡಬೇಕು. ಈ ರೀತಿ ಕೊಟ್ಟಿದ್ದೇ ಆದರೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ನಮ್ಮ ಒಂದು ಸಂಘ ಏನಿದೆ ಅದು ಉತ್ತಮವಾದ ಕೆಲಸವನ್ನ ಮಾಡುತ್ತೆ ಅನ್ನೋದನ್ನ ತೋರಿಸ್ಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನ ಇಟ್ಕೊಂಡು ಅವರು ಎಲ್ಲ ರೀತಿಯ ಶಿಕ್ಷಕರ ಸಹಕಾರದೊಂದಿಗೆ ಈ ಒಂದು ಸೌಹಾರ್ದ ಸಹಕಾರವನ್ನ ಸ್ಥಾಪನೆ ಮಾಡಿದ್ದಾರೆ. ಈ ಒಂದು ಸೌಹಾರ್ದ ಸಹಕಾರ ಸಂಘ ಇನ್ನೂ ಅತ್ಯುತ್ತಮ ರೀತಿಯಲ್ಲಿ ಬೆಳೆಬೇಕು ಅಂದ್ರೆ ಶಿಕ್ಷಕರ ಸಹಕಾರ ತುಂಬಾ ಮುಖ್ಯ. ಅದನ್ನ ಎಲ್ಲ ಶಿಕ್ಷಕರು ಸಹಿತ ಈ ಸಹಕಾರವನ್ನ ನೀಡಿ ಈ ಸಂಘವನ್ನ ಬೆಳೆಯೋದಕ್ಕೆ ಇನ್ನೂ ಹೆಚ್ಚು ಉತ್ಸಾಹವನ್ನ ಕೊಡಿ ಅಂತ ಹೇಳಿ ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಶಿರಾ ತಾಲೂಕಿನಲ್ಲಿ ತಾಲೂಕು ಶಿಕ್ಷಕರ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ಸ್ಥಾಪನೆ ಆಗ್ತಾ ಇದೆ. ಎಲ್ಲಾ ಶಿಕ್ಷಕರು ಈ ಒಂದು ಸಂಘಕ್ಕೆ ಷೇರು ಹಾಕೋದ್ರ ಮೂಲಕ, ಜೊತೆಗೆ RD ಮಾಡೋದು, FD ಮಾಡೋದ್ರ ಮೂಲಕ ಸಹಕಾರ ನೀಡಬೇಕು ಅಂತ ಕೇಳ್ಕೊತೀನಿ. ಹಾಗೆ ಈ ಸಂಘಕ್ಕೆ ಶುಭವಾಗ್ಲಿ ಅಂತ ಹಾರೈಸ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ನನ್ನ ಹೆಸರು ಹನುಮಂತರಾಜು ಅಂತ. ನಾನು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಸಹಕಾರಿ ದರ್ಶಕ ಕೆಲಸ ಮಾಡ್ತಾ ಇದ್ದೇನೆ. ಸೊ ಇವತ್ತು ತುಂಬಾ ಖುಷಿ ಪಡ್ತಕ್ಕಂಥ ವಿಚಾರ, ಯಾಕೆಂದ್ರೆ ಪ್ರತಿಯೊಬ್ಬರು ಒಂದು ಆಸೆ ಇರುತ್ತೆ. ಆ ಆಸೆ ಈಡೇರಿದಾಗ ಅವ್ರು ಎಷ್ಟು ಖುಷಿ ಪಡ್ತಾ ಇರ್ತಕ್ಕಂಥದ್ದು ನಮ್ಗೆ ಗೊತ್ತಾಗುತ್ತೆ. ಸೊ ನಾವು ಚುನಾವಣೆ ಪೂರ್ವದಲ್ಲಿ ನಾವೊಂದು ಟೀಮ್ ಮಾಡ್ಕೊಂಡಾಗ ನಮ್ಮ ಶಿಕ್ಷಕರು ಒಂದು ಭರವಸೆ ಕೊಟ್ಟಿದ್ವಿ. ಅಂದ್ರೆ ಮುಖ್ಯವಾಗಿ ಶಿಕ್ಷಕರಿಗೆ ಅನುಕೂಲ ಆಗ್ತಕ್ಕಂಥ ಏನೆಲ್ಲ ಕಾರ್ಯಗಳು ಮಾಡ್ಬೇಕಂತ ಸಂದರ್ಭದಲ್ಲಿ ನಾವು ಪ್ರಣಾಳಿಕೆ ರೆಡಿ ಮಾಡ್ಬೇಕಾದ ಸಂದರ್ಭದಲ್ಲಿ ಮುಖ್ಯವಾಗಿ ಶಿಕ್ಷಕರಿಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಒಂದು ಗುರುಭಾವ ಅನ್ನೊಂದು. ಎರಡನೇದಾಗಿ ಶಿಕ್ಷಕರಿಗೆ ಒಂದು ಹಣಕಾಸಿನ ಸೌಲಭ್ಯ ಒದಗಿಸೋದಕ್ಕೋಸ್ಕರ ಒಂದು ಸಹಕಾರಿ ಬ್ಯಾಂಕ್ ಬೇಕು ಅಂತಕ್ಕಂಥದ್ದು ನಾವು ಪ್ರಣಾಳಿಕೆಯಲ್ಲಿ ಸೇರಿಸಿದಾಗ ಸೊ ಅತ್ಯುತ್ತಮವಾದ ಒಂದು ಪ್ರಣಾಳಿಕೆ ಆಗಿದ್ದು. ಈ ಒಂದು ಪ್ರಣಾಳಿಕೆಯನ್ನ ನಾವು ಜನರ ಹತ್ರ ಮತ್ತೆ ಶಿಕ್ಷಕರು ತಗೊಂಡೋದಾಗ ನಮ್ಗೆ ಅದ್ಭುತವಾದ ಬೆಂಬಲವನ್ನು ಕೊಟ್ಟರು. ಸೊ ಆ ಬೆಂಬಲದಿಂದ ಏನ್ ಮಾಡಿದ್ವಿ, ನಾವು ಇವತ್ತು ಜಯಶೀಲರಾಗಿದ್ದೀವಿ ಮತ್ತೆ ತಾಲೂಕಿನಲ್ಲಿ ಅತ್ಯುತ್ತಮವಾದ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರುವೇ ನಮಃ. ನಮ್ಮ ತಾಲೂಕಿನ ಸಹಕಾರ ಸಂಘ ಅತಿ ಶೀಘ್ರವಾಗಿ ಮುಗಿಲೆತ್ತರಕ್ಕೆ ಬೆಳೀಲಿ ಅಂತ ಶುಭ ಹಾರೈಸ್ತಾ ಇದ್ದೀನಿ.